ಇನ್ನು ನಟ ದರ್ಶನ್ ಆಪ್ತೆ ಪವಿತ್ರ ಗೌಡ ಯಾರು ಅನ್ನೋ ಪ್ರಶ್ನೆ ಆವಾಗವಾಗ ಮುನ್ನೆಲೆಗೆ ಬರುತ್ತೆ. ಪವಿತ್ರ ಗೌಡ ಮಾಡೆಲ್ ಕಮ್ ನಟಿ, ದರ್ಶನ್ ಜೊತೆ ತುಂಬಾ ಆಪ್ತರು. ಹಲವು ಚಿತ್ರಗಳಲ್ಲಿ ಪವಿತ್ರ ನಟಿಸಿದ್ದಾರೆ. ಛತ್ರಿಗಳು ಸಾರ್ ಛತ್ರಿಗಳು, ಆಗಮ್ಯ, ಸಾಗುವ ದಾರಿ ಇವರು ಮಾಡಿರುವಂತ ಸಿನಿಮಾಗಳು. ಪ್ರೀತಿ ಕಿತಾಬು ಸೇರಿ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ ಪವಿತ್ರ ಗೌಡ. ಫ್ಯಾಷನ್ ಡಿಸೈನರ್ ಆಗಿಯೂ ಸಹ ಒಂದು ಬೋಟಿಕ್ ಇಟ್ಕೊಂಡಿದ್ದಾರೆ. RR ನಗರದಲ್ಲಿ ರೆಡ್ ಕಾರ್ಪೆಟ್ ಹೆಸರಿನ ಒಂದು ಬೋಟಿಕ್ ಇದೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಮುಂಭಾಗದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸೊ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ನಲ್ಲಿ ಈ ರೇಣುಕಾಸ್ವಾಮಿ ಪೋಷಕರಿದ್ರು. ರೇಣುಕಾಸ್ವಾಮಿ ಪೋಷಕರನ್ನ ಹೇಳಿಕೆಗಳನ್ನ ಪಡೆಯಲಾಗ್ತಾ ಇತ್ತು. ಆದ್ರೆ ಈಗ ಸಿಗ್ತಾ ಇರುವಂತ ಅಪ್ಡೇಟ್ ಇದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್. ಸೊ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ನಲ್ಲಿ ದರ್ಶನ್ ಕೂಡ ಇದ್ದಾರೆ ಅನ್ನೋ ಅಪ್ಡೇಟ್ ಇದೆ. ಸೊ ಅಲ್ಲೇ ಪವಿತ್ರ ಗೌಡ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ನೀವು ಗಮನಿಸಬಹುದು, ಪವಿತ್ರ ಗೌಡ ಪೊಲೀಸ್ ಸ್ಟೇಷನ್ ಒಳಗೆ ಹೋಗ್ತಾ ಇರುವಂತಹ ದೃಶ್ಯ ಇದು. ಸೊ ಈ ಯುವಕ ಏನಿದ್ದಾನೆ ರೇಣುಕಾಸ್ವಾಮಿ ಏನಂತ ಕಮೆಂಟ್ ಮಾಡಿದ್ದ, ಏನಂತ ಮೆಸೇಜ್ ಮಾಡ್ತಾ ಇದ್ದ, ಎಷ್ಟು ದಿನಗಳಿಂದ ಮೆಸೇಜ್ ಮಾಡ್ತಾ ಇದ್ದ. ನೀವೊಬ್ಬ ಸೆಲೆಬ್ರಿಟಿ ಆದವರಿಗೆ ಇಂತಹ ಮೆಸೇಜ್ಗಳು ಬರ್ತಾ ಇರ್ತವೆ. ಆದರೆ ಹಾಗಂತ ಸುಮ್ಮನಿರೋದಲ್ಲ, ಹಾಗಂತ ಕೊಲೆ ಮಾಡಿಸೋದು ಅಲ್ಲ. ಈ ಬಗ್ಗೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನೋದು ಕೂಡ ಪ್ರಶ್ನೆಗಳು ಪೊಲೀಸರು ಕೇಳ್ತಾ ಇರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪವಿತ್ರ ಗೌಡ ಯಾರು, ಯಾವಾಗಿಂದ ದರ್ಶನ್ ಜೊತೆ ಅವರು ಆಪ್ತರಾದ್ರು, ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಯಾರಿ ಪವಿತ್ರ ಗೌಡ? ಸದ್ಯ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ನಟ ದರ್ಶನ್ ಅವ್ರ ಜೊತೆ ಪವಿತ್ರ ಗೌಡ ಅವರ ಹೆಸರು ಕೂಡ ತಳುಕು ಹಾಕೊಂಡಿದೆ. ಪವಿತ್ರ ಗೌಡ ಅವರು ಮತ್ತು ದರ್ಶನ್ ಅವರ ನಡುವಿನ ರಿಲೇಷನ್ಶಿಪ್ 10 ವರ್ಷ ಆಗಿದೆ. ಇದನ್ನು ಖುದ್ದು ಪವಿತ್ರ ಗೌಡ ಅವರೇ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಕಳೆದ ಜನವರಿ ತಿಂಗಳು ಶೇರ್ ಮಾಡ್ಕೊಂಡಿದ್ರು. ಅಂತ ಹೇಳಿದ್ರೆ ಜಗ್ಗುದಾದ ಸಿನಿಮಾದ ಶೂಟಿಂಗ್ ಆಗ್ತಾ ಇರುತ್ತೆ. ಆ ಶೂಟಿಂಗ್ ಆದಂಥ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ಮೊದಲನೇ ಸಲ ದರ್ಶನ್ ಅವರಿಗೆ ಪರಿಚಯ ಆಗ್ತಾರೆ. ಅದಾಗಲೇ ಪವಿತ್ರ ಗೌಡ ಅವರು ಮಾಡೆಲ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಇಂಡಸ್ಟ್ರಿಯಲ್ಲಿ ಮಾಡೆಲ್ ಆಗಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸಣ್ಣ ಪುಟ್ಟ ಪಾತ್ರಗಳಲ್ಲೂ ಕೂಡ ಅವರು ನಟನೆ ಮಾಡ್ತಾ ಇರ್ತಾರೆ. ಅಲ್ಲಿಂದ ಅವರ ಕರಿಯರ್ ಶುರುವಾಗುತ್ತೆ ಸಿನಿಮಾ ರಂಗದಲ್ಲಿ. ಒಂದಿಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. ಅಂತ ಹೇಳಿದ್ರೆ ಅಗಮ್ಯ ಅಂತ ಒಂದೇನು ಸಿನಿಮಾ ಬರುತ್ತೆ, ಆ ಸಿನಿಮಾದ ಮುಖಾಂತರ ಅವರು ಸ್ಯಾಂಡಲ್ವುಡ್ ಇಂಡಸ್ಟ್ರಿಗೆ ಪ್ರವೇಶ ಮಾಡ್ತಾರೆ. ಅದಾದ ನಂತರ ಛತ್ರಿಗಳು ಅಂತ ಒಂದು ಸಿನಿಮಾ ಮಾಡ್ತಾರೆ. ಸಾಗುವ ದಾರಿಯಲ್ಲಿ ಅಂತ ಒಂದು ಸಿನಿಮಾ ಮಾಡ್ತಾರೆ. ಪ್ರೀತಿಯ ಕಿತಾಬು ಅಂತ ಒಂದು ಸಿನಿಮಾ ಮಾಡ್ತಾರೆ. ಜೊತೆಗೆ ಬತಾಸ್ ಅಂತ ಒಂದು ಸಿನಿಮಾ ಮಾಡ್ತಾರೆ. ಆ ಸಿನಿಮಾ ರಿಲೀಸ್ ಆಗಿಲ್ಲ. ಸೊ ಹಂಗಾಗಿ ಸಿನಿಮಾದಲ್ಲಿ ಒಂದಿಷ್ಟು ಸಿನಿಮಾಗಳು ಮಾಡಿದ್ರು ಕೂಡ ಸಕ್ಸಸ್ ಆಗಿರೋದಿಲ್ಲ. ಹಾಗಾಗಿ ಅವರು ಸಿನಿಮಾ ರಂಗದಿಂದ ಒಂದಿಷ್ಟು ಸಮಯದಿಂದ ದೂರವಾಗಿದ್ದಾರೆ. ಸೊ ಈಗ ಸದ್ಯ ಅವರು ರಾಜರಾಜೇಶ್ವರಿ ನಗರದಲ್ಲಿ ರೆಡ್ ಕಾರ್ಪೆಟ್ ಅಂತ ಹೇಳಿ ಒಂದು ಬೋಟಿಕ್ ಅಂತ ಹೇಳಿ ಫ್ಯಾಷನ್ ಡಿಸೈನರ್ ಮಾಡಿರೋದ್ರಿಂದ ಬೋಟಿಕ್ನ ಒಂದು ಹೆಸರಿನಲ್ಲಿ ಒಂದು ಕಂಪ್ನಿಯನ್ನು ಓಪನ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ವೆಸ್ಟರ್ನ್ ಹಾಗೂ ಅಂದರೆ ಭಾರತೀಯ ಸಂಸ್ಕೃತಿಯಾದಂತಹ ತೊಡುಗೆಗಳು ಜೊತೆಗೆ ವೆಸ್ಟರ್ನ್ ಕಲ್ಚರ್ನ ಕಾಸ್ಟ್ಯೂಮ್ಗಳನ್ನ ರೆಡಿ ಮಾಡ್ತಾರೆ. ಸೊ ಪವಿತ್ರ ಗೌಡ ಅವರ ಒಂದು ರೆಡ್ ಕಾರ್ಟಿಪ್ ಸ್ಟುಡಿಯೋದಲ್ಲಿ ಸಾಕಷ್ಟು ಸಿನಿಮಾ ತಾರಿಯರು ಹೋಗಿ ಪರ್ಚೇಸ್ ಮಾಡ್ತಾ ಇರ್ತಾರೆ. ಸೊ ಈ ಸದ್ಯಕ್ಕೆ ಪವಿತ್ರ ಗೌಡ ಅವರು ಸಿನಿಮಾದಿಂದ ದೂರ ಉಳ್ಕೊಂಡು ಒಂದು ಉದ್ಯಮ ಕ್ಷೇತ್ರದಲ್ಲಿ ತೊಡಕೊಂಡಿದ್ದಾರೆ. ಇನ್ನು ದರ್ಶನ್ ಅವರ ಜೊತೆಲಿ ಇವರ ರಿಲೇಷನ್ಶಿಪ್ ಏನಂತ ಹೇಳಿದ್ರೆ ಕಳೆದ 10 ವರ್ಷಗಳಿಂದ ದರ್ಶನ್ ಅವರು ನಾನು ಜೊತೆಲಿದ್ದೀನಂತ ಖುದ್ದು ಪವಿತ್ರ ಗೌಡ ಅವರೇ ಜನವರಿ ತಿಂಗಳಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ರು. ಜೊತೆಗೆ ದರ್ಶನ್ ಅವರ ದಾಂಪತ್ಯ ಕಲಹ ಏನು ಆಗಾಗ ನಾವು ಸುದ್ದಿ ಆಗ್ತಾ ಇರುತ್ತೆ. ವಿಜಯಲಕ್ಷ್ಮಿ ಅವರು ಮತ್ತು ದರ್ಶನ್ ಅವರ ಒಂದು ದಾಂಪತ್ಯ ಕಲಹ ಏನು ಕೇಳಿ ಬರ್ತಾ ಇರುತ್ತೆ. ಇದರಲ್ಲಿ ಪ್ರಮುಖವಾಗಿ ಸಿಲುಕೊಳ್ತಾ ಇದ್ದಿದೆ ಪವಿತ್ರ ಗೌಡ ಅವರು. ಅಂತ ಹೇಳಿದ್ರೆ ದರ್ಶನ್ ಅವರ ಜೊತೆಯಲ್ಲಿ ಒಂದು ರೀತಿ ಸಂಪರ್ಕದಲ್ಲಿ ಸ್ನೇಹದಲ್ಲಿದ್ದಾರೆ, ಅವರು ಬಾಂಧವ್ಯದಲ್ಲಿದ್ದಾರೆ. ಹಾಗಾಗಿ ದರ್ಶನ್ ಮತ್ತು ಪವಿತ್ರ ಗೌಡ ಅವರು ಒಟ್ಟಿಗೆ ಇರೋದ್ರಿಂದ ವಿಜಯಲಕ್ಷ್ಮಿ ಅವರು ನೇರವಾಗಿ ಪವಿತ್ರ ಗೌಡರ ವಿರುದ್ಧ ಒಂದಿಷ್ಟು ವಾಗ್ದಾಳಿ ಮಾಡ್ತಾ ಇದ್ರು, ಒಂದಿಷ್ಟು ಟೀಕೆಗಳನ್ನ ಮಾಡ್ತಾ ಇದ್ರು. ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ಮುಂದಾಗಿದ್ರು. ಅಂದರೆ ದರ್ಶನ್ ಅವರ ಜೊತೆಲಿ ಕಳೆದ 10 ವರ್ಷಗಳಿಂದ ಅವರಿದ್ದಾರೆ. ಪ್ರತಿ ವಿಚಾರ ಅಂದರೆ ಪವಿತ್ರ ಗೌಡ ಅವರಿಗೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳಲ್ಲೂ ಕೂಡ ದರ್ಶನ್ ಅವರು ತೊಡ್ಕೊಳ್ತಾರೆ. ಪವಿತ್ರ ಗೌಡ ಅವರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರೆ. ಪವಿತ್ರ ಗೌಡ ಅವರ ಮಗಳ ಬರ್ತ್ಡೇನ ದರ್ಶನ್ ಅವರು ಸೆಲೆಬ್ರೇಟ್ ಮಾಡ್ತಾರೆ. ಜೊತೆಗೆ ದರ್ಶನ್ ಅವರು ಮತ್ತು ಪವಿತ್ರ ಗೌಡ ಅವರು ಸಾಕಷ್ಟು ಅಂದರೆ ಪ್ರವಾಸಗಳಿಗೆ ಹೋಗಿದ್ದಾರೆ, ಹೊರಗಡೆ ಓಡಾಡ್ಕೊಂಡು ಬಂದಿದ್ದಾರೆ, ಸಿನಿಮಾ ಶೂಟಿಂಗ್ಗಳಿಗೆ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ. ಈ ಎಲ್ಲ ಫೋಟೋಗಳನ್ನು ಖುದ್ದು ಪವಿತ್ರ ಗೌಡ ಅವರೇ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಟ್ಟಿರೋದು. ಇನ್ನು ಪವಿತ್ರ ಗೌಡ ಅವರಿಗೆ ಈಗಾಗಲೇ ಸಂಜಯ್ ಸಿಂಗ್ ಅನ್ನೋರ ಜೊತೆ ಮದುವೆ ಆಗಿದೆ. ಅವರಿಬ್ಬರಿಗೂ ಒಂದು ಹೆಣ್ಣು ಮಗು ಕೂಡ ಇದೆ. ಈಗಿದ್ರೂ ಕೂಡ ಎಲ್ಲೋ ಒಂದು ಕಡೆ ದರ್ಶನ್ ಅವರ ದಾಂಪತ್ಯದಲ್ಲಿ ಪವಿತ್ರ ಗೌಡ ಅವರ ಹೆಸರು ಜೊತೆಗೆ ಪವಿತ್ರ ಗೌಡ ಅವರು ಮಧ್ಯಪ್ರವೇಶ ಮಾಡಿದಾರ ಒಂದು ವಿಚಾರಕ್ಕೆ ಸಾಕಷ್ಟು ವಿವಾದಕ್ಕೆ ಗುರಿ ಆಗ್ತಾ ಇದ್ರು, ಸಾಕಷ್ಟು ಟೀಕೆಗಳಿಗೆ ಗುರಿ ಆಗ್ತಾ ಇದ್ರು. ದರ್ಶನ್ ಅವರ ವೈಫು ವಿಜಯಲಕ್ಷ್ಮಿ ಅವರು ನೇರವಾಗಿ ತಮ್ಮ ದಾಂಪತ್ಯದಲ್ಲಿ ಈ 10 ವರ್ಷಗಳಲ್ಲಿ ಯಾವುದೇ ರೀತಿಯ ಕಲಹ ಉಂಟಾದಾಗ, ಯಾವುದೇ ರೀತಿಯ ಜಗಳ ಉಂಟಾದಾಗ ನೇರವಾಗಿ ವಿಜಯಲಕ್ಷ್ಮಿ ಕಡೆಯವರೇ ಬೆರಳು ಮಾಡ್ತಾ ಇದ್ರು. ಇದನ್ನ ಖುದ್ದು ವಿಜಯಲಕ್ಷ್ಮಿ ಅವರೇ ಇನ್ಸ್ಟಾಗ್ರಾಮ್ ಮುಖಾಂತರ ಒಂದಿಷ್ಟು ವಿವರವಾಗಿ ಅಂದರೆ ಪವಿತ್ರ ಗೌಡ ಅವರು ಯಾರು, ಅವರಿಗೆ ಯಾವಾಗ ಮದುವೆ ಆಗಿದೆ, ಅವರ ಗಂಡ ಯಾರು, ಮಗು ಯಾರು ಅನ್ನೋ
ಒಂದಿಷ್ಟು ವಿಚಾರಗಳನ್ನ ಸಂಪೂರ್ಣವಾಗಿ ವಿವರವಾಗಿ ಪೋಸ್ಟ್ ಮಾಡಿ ಪವಿತ್ರ ಗೌಡ ಅವರನ್ನ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಒಟ್ಟಾರೆ ದರ್ಶನ್ ಅವರ ಜೊತೆ ಕಳೆದ 10 ವರ್ಷಗಳಿಂದ ಪವಿತ್ರ ಗೌಡ ಅವರು ಜೊತೆಯಲ್ಲಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ. ದರ್ಶನ್ ಅವರ ಮನೆ ಕೂಡ RR ನಗರದಲ್ಲಿದೆ, ಪವಿತ್ರ ಗೌಡ ಅವರ ಮನೆ ಕೂಡ RR ನಗರದಲ್ಲಿದೆ. ದರ್ಶನ್ ಮತ್ತು ಪವಿತ್ರ ಗೌಡ ಅವರ ನಡುವೆ ಒಳ್ಳೆ ಉತ್ತಮ ಬಾಂಧವ್ಯ ಇದೆ ಅಂತ ಕೂಡ ಸ್ವತಃ ಪವಿತ್ರ ಗೌಡ ಹೇಳ್ಕೊಂಡಿದ್ದಾರೆ. ಸೊ ಈ ಎಲ್ಲ ಒಟ್ಟಾರೆ ಇಷ್ಟು ಎಲ್ಲ ನೋಡೋದಾದರೆ ಸದ್ಯ ಈಗ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಈಗ ದರ್ಶನ್ ಅವರ ಹೆಸರು ಜೊತೆಗೆ ಪವಿತ್ರ ಗೌಡ ಅವರ ಹೆಸರು, ಅಂದರೆ ಪವಿತ್ರ ಗೌಡ ಅವರಿಗೆ ಈ ಮೆಸೇಜ್ ಮಾಡ್ತಾ ಇದ್ದ, ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದ, ಹಿಂಸೆ ಕೊಡ್ತಾ ಇದ್ದಾನೋ ಅಂತ ಏನು ಕಾರಣ ಒಡ್ಡಿ ರೇಣುಕಾ ಸ್ವಾಮಿ ಅವ್ರನ್ನ ಒಂದು ಬೆದರಿಕೆ ಹಾಕುವಂಥ ಒಂದು ಉದ್ದೇಶದಿಂದ ಹೋಗಿ ಈಗೇನು ಮರ್ಡರ್ ಆಗಿದೆ ಈ ಕೇಸ್ನಲ್ಲಿ ಈಗ ಪವಿತ್ರ ಗೌಡ ಅವರು ಜೊತೆಗೆ ದರ್ಶನ್ ಅವರು ಇಬ್ಬರು ಕೂಡ ಈಗ ಅರೆಸ್ಟ್ ಆಗಿರುವಂಥದ್ದು. ಇಬ್ಬರು ಕೂಡ ಈಗ ಪೊಲೀಸರ ವಿಚಾರಣೆಯನ್ನು ಎದುರಿಸ್ತಾ ಇರುವಂಥದ್ದು. ಸಭಾ ರೈಟ್ ಭರತ್, ಧನ್ಯವಾದ ಡೀಟೇಲ್ಸ್ಗಾಗಿ. ಸಾರ್ವಜನಿಕ ಜೀವನದಲ್ಲಿ ಕಾಣಿಸಿಕೊಳ್ಳೋರು, ಅದೇ ರೀತಿಯಾಗಿ ದೊಡ್ಡ ನಟನಾಗಿ ಸಿನಿಮಾ ಮೇಲೆ ಪರದೆಯ ಮೇಲೆ ನಟನಾಗಿ ಗುರುತಿಸಿಕೊಂಡವರು ಅವರ ಜೀವನವನ್ನ, ಅವರು ಇಟ್ಕೊಂಡಿರುವಂತಹ ಸಿದ್ಧಾಂತವನ್ನ, ಅವರ ಲೈಫ್ ಸ್ಟೈಲನ್ನು ಜನ ಕೂಡ ಫಾಲೋ ಮಾಡ್ತಾರೆ. ಅದರಲ್ಲೂ ನಟ ದರ್ಶನ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ. ಇಲ್ಲಿ ದರ್ಶನ್ ನೇರವಾಗಿ ಈ ಕೊಲೆಯಲ್ಲಿ ಭಾಗಿ ಆಗಿರೋದೇ ಆದರೆ ನಿಜಕ್ಕೂ ಅದು ಶೋಭೆ ತರಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.